ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಒಳ್ಳೆಯ ಉದ್ಯೋಗ ಮಾಹಿತಿ ನೀಡಲು ಬಂದಿದ್ದೇನೆ. ಅದು ಯಾವುದಪ್ಪ ಅಂತ ನೋಡೋದಾದರೆ IBPS ಅಂತ, ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಅಂತ. ಈ ಜಾಬ್ನ ತಿಳ್ಕೊ ಮುಂಚೆ ಅಂದರೆ ಅದರಲ್ಲಿ ನಂಬರ್ ಆಫ್ ಪೋಸ್ಟ್ ಎಷ್ಟಿರುತ್ತವೆ ಮತ್ತು ಜಾಬ್ ಲೊಕೇಶನ್ ಎಲ್ಲಿರುತ್ತೆ ಮತ್ತು ಆ ಜಾಬಲ್ಲಿ ಪೋಸ್ಟ್ ಏನೇನಿರುತ್ತೆ ಮತ್ತು ಪ್ರತಿ ತಿಂಗಳು ಸ್ಯಾಲ್ರಿ ಎಷ್ಟಿರುತ್ತೆ ಮತ್ತು ಅಪ್ಲಿಕೇಶನ್ ಫೀ ಮೊದಲನೇದಾಗಿ ಅಪ್ಲಿಕೇಶನ್ ಫೀ ಎಷ್ಟಿರುತ್ತೆ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಮತ್ತು ವಯಸ್ಸಿನ ಮಿತಿ ಕೊಟ್ಟಿರ್ತಾನೆ. ಇದೆಲ್ಲ ತಿಳ್ಕೊ ಮುಂಚೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಜರ್ನಲ್ಸ್ಗಳನ್ನ ಯಾರು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಮುಂಬರುವ ವಿಡಿಯೋಗಾಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಒಳ್ಳೆಯದಾಗಿ ಬ್ಯಾಂಕ್ ನೇಮದು ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಅಂತ. ನಂಬರ್ ಆಫ್ ಪೋಸ್ಟ್ ನೋಡೋದಾದರೆ 6215 ಪೋಸ್ಟಿಗೆ. ಜಾಬ್ ಲೊಕೇಶನ್ ಬಂದು ಆಲ್ ಇಂಡಿಯಾದಲ್ಲೇ ಇರುತ್ತೆ ಮತ್ತು ಪೋಸ್ಟ್ ನೇಮ್ ಒಂದು ಪ್ರೊಬೇಷನರಿ ಆಫೀಸರ್ಸ್ ಮತ್ತು ಸ್ಪೆಷಲಿಸ್ಟ್ ಆಫೀಸರ್ ಅಂತ. ಸ್ಯಾಲ್ರಿ ಅವರಿಗೆ 48,480ರಿಂದ 85,920 ರೂಪಾಯಿ ಪ್ರತಿ ತಿಂಗಳು ಸ್ಯಾಲ್ರಿ ಇರುತ್ತೆ. ಯಾವ್ಯಾವ ಬ್ಯಾಂಕಿಗೆ ಎಷ್ಟೆಷ್ಟು ಪೋಸ್ಟ್ ಇವೆ ಅಂತ ನೋಡೋದಾದರೆ ಬ್ಯಾಂಕ್ ಆಫ್ ಬರೋಡಾ 1000 ಇರುತ್ತೆ, ಬ್ಯಾಂಕ್ ಆಫ್ ಇಂಡಿಯಾ 700, ಬ್ಯಾಂಕ್ ಆಫ್ ಮಹಾರಾಷ್ಟ್ರ 1000, ಕೆನರಾ ಬ್ಯಾಂಕ್ಗೆ 1000 ಪೋಸ್ಟ್ ಇವೆ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ 200 ಪೋಸ್ಟ್ ಇವೆ, ಇಂಡಿಯಾ ಬ್ಯಾಂಕ್ ಮತ್ತು ಇಂಡಿಯಾ ಓವರ್ಸೀಸ್ ಬ್ಯಾಂಕ್ 450 ಪೋಸ್ಟ್ ಇವೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 200 ಇವೆ, ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ ಇವರಿಗೆ ಈ ಬ್ಯಾಂಕಿಗೆ 358 ಪೋಸ್ಟ್ ಇವೆ ಮತ್ತು CO ಬ್ಯಾಂಕ್ ಆ್ಯಂಡ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಯಾವುದೇ ರೀತಿ ಪೋಸ್ಟ್ ಇರೋದಿಲ್ಲ. ಇಷ್ಟು ಇವು ಪ್ರೊಬೇಷನರಿ ಆಫೀಸರ್ಗೆ ಇದು ಬ್ಯಾಂಕ್ ವೈಸನ್ನು ಎಷ್ಟೆಷ್ಟು ಪೋಸ್ಟನ್ನು ಕೊಟ್ಟಿರ್ತಾರೆ. ನೆಕ್ಸ್ಟು ಸ್ಪೆಷಲಿಸ್ಟ್ ಆಫೀಸರ್ಗೆ ನೋಡೋದಾದರೆ ಬ್ಯಾಂಕ್ ಆಫ್ ಬರೋಡಾ 33 ಪೋಸ್ಟ್ ಇವೆ ಮತ್ತು ಬ್ಯಾಂಕ್ ಆಫ್ ಇಂಡಿಯಾ 5 ಪೋಸ್ಟ್ ಇವೆ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ 200 ಪೋಸ್ಟ್ ಇವೆ, ಕೆನರಾ ಯಾವುದೇ ರೀತಿ ಇರುವುದಿಲ್ಲ ಮತ್ತು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ 45 ಪೋಸ್ಟ್ ಇವೆ, ಇಂಡಿಯನ್ ಬ್ಯಾಂಕ್ ಯಾವುದೇ ರೀತಿ ಪೋಸ್ಟ್ ಇರುವುದಿಲ್ಲ ಮತ್ತು ಇಂಡಿಯಾಸ್ ಓವರ್ಸೀಸ್ ಬ್ಯಾಂಕ್ 114 ಪೋಸ್ಟ್ ಇವೆ, ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ ನನ್ನಿದೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 610 ಪೋಸ್ಟ್ ಇವೆ ಮತ್ತು CO ಬ್ಯಾಂಕ್ ಆ್ಯಂಡ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ನನ್ನಿರುತ್ತೆ. ಮತ್ತು ಕ್ವಾಲಿಫಿಕೇಷನ್ ಏನಿರಬೇಕಪ್ಪ ಅಂದರೆ IBPS ರೆಕಮೆಂಡ್ 2025 ಎಲಿಜಿಬಿಲಿಟಿ ಡೀಟೇಲ್ಸ್ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಮುಗಿಸಿರ್ಬೇಕಪ್ಪ ಅಂತ ನೋಡೋದಾದರೆ ಪ್ರೊಬೇಷನರಿ ಆಫೀಸರ್ಗೆ ನಿಮ್ಮದು ಕ್ವಾಲಿಫಿಕೇಷನ್ ಬಂದು ಡಿಗ್ರಿ ಅಥವಾ ಗ್ರ್ಯಾಜುಯೇಷನ್ನ ಕಂಪ್ಲೀಟ್ ಆಗಿದ್ದಾರೆ ನೀವು ಅದಕ್ಕೆ ಹಾಕ್ಬೋದು ಮತ್ತು IT ಆಫೀಸರ್ಗೆ ಡಿಗ್ರಿ ಅಥವಾ ಗ್ರ್ಯಾಜುಯೇಷನ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿದಿದ್ರೆ ನೀವು ಹಾಕ್ಬೋದು ಮತ್ತು ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ಗೆ ಡಿಗ್ರಿ ಮತ್ತು BE ಅಥವಾ ಇಂಜಿನಿಯರಿಂಗ್ ಮಾಡಿದರೆ ನೀವು ಅಥವಾ BTech ಮಾಡಿದರೆ ಗ್ರ್ಯಾಜುಯೇಷನ್ ಇದು ಎಜುಕೇಷನ್ ಕ್ವಾಲಿಫಿಕೇಷನ್ ಇರುತ್ತೆ ಮತ್ತು ರಾಜಭಾಷಾ ಅಧಿಕಾರಿ ಅಂತ ನೋಡಿದಾಗ ಇದು ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿದವ್ರಿಗೆ ಹಾಕ್ಬೋದು. ಲಾ ಆಫೀಸರ್ ಡಿಗ್ರಿ ಇನ್ ಲಾ LLB ಮುಗಿಸಿದರೆ ನೀವು ಇದನ್ನು ಹಾಕ್ಬೋದು ಮತ್ತು HRR ಪರ್ಸನಲ್ ಆಫೀಸರ್ ಇದು ಗ್ರ್ಯಾಜುಯೇಷನ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆದವರು ಹಾಕ್ಬೋದು ಮತ್ತು ಮಾರ್ಕೆಟಿಂಗ್ ಆಫೀಸರ್ ಇದು ಗ್ರ್ಯಾಜುಯೇಷನ್ ಅಥವಾ MBA MMS ಮತ್ತು PGDBA PGDBM PGPM PGDM ಈ ಥರ ಕ್ವಾಲಿಫಿಕೇಷನ್ ಆದವರು ಈ ಮಾರ್ಕೆಟಿಂಗ್ ಆಫೀಸರ್ ಜಾಬ್ಗೆ ಅಪ್ಲೈ ಮಾಡ್ಬೋದು. ಮತ್ತು ಏಜ್ ಲಿಮಿಟ್ ನೋಡೋದಾದರೆ ಆ್ಯಸ್ ಪರ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ರೆಕಮೆಂಡ್ ನೋಟಿಫಿಕೇಷನ್ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಮಿನಿಮಮ್ ಏಜ್ ಆಫ್ 20 years ಆ್ಯಂಡ್ ಮ್ಯಾಕ್ಸಿಮಮ್ ಇಯರ್ಸ್ ಆಫ್ 30 years ಇರುತ್ತೆ. ಆ್ಯಸ್ ಆನ್ July 1, 2025 ಮಿನಿಮಮ್ ಏಜ್ ಬಂದು 20 ಇರಬೇಕು ಮತ್ತು ಮ್ಯಾಕ್ಸಿಮಮ್ ಬಂದು 30 ಇರಬೇಕು. ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ ವಯಸ್ಸಿನ ಸರಳಿಕೆ ನೋಡೋದಾದರೆ OBC ಕ್ಯಾಂಡಿಡೇಟ್ಸ್ಗೆ 3 ವರ್ಷ ಇರುತ್ತೆ, SC/ST ಕ್ಯಾಂಡಿಡೇಟ್ಸ್ಗೆ 5 ವರ್ಷ, PWD ಕ್ಯಾಂಡಿಡೇಟ್ಸ್ಗೆ 10 ವರ್ಷ ವಯಸ್ಸಿನ ಸರಳಿಕೆ ಕೊಟ್ಟಿರ್ತಾರೆ. ಮತ್ತು ಅಪ್ಲಿಕೇಶನ್ ಫೀ ಬಂದು SC/ST ಮತ್ತು PWD ಕ್ಯಾಂಡಿಡೇಟ್ಸ್ಗೆ 175 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತೆ. ಜನರಲ್ OBC EWS ಕ್ಯಾಂಡಿಡೇಟ್ಸ್ಗೆ 850 ಪೋಸ್ಟ್ ಇವೆ ಮತ್ತು ಮೋಡ್ ಆಫ್ ಪೇಮೆಂಟ್ ಬಂದು ಆನ್ಲೈನಲ್ಲೇ ಇರುತ್ತೆ. ಮತ್ತು ಸೆಲೆಕ್ಷನ್ ಹೇಗೆ ಪ್ರೊಸೆಸ್ ಮಾಡ್ತಾರಪ್ಪ ಅಂತ ನೋಡೋದಾದರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ ಮೊದಲನೇದಾಗಿ, ನೆಕ್ಸ್ಟ್ ಮೇನ್ ಎಕ್ಸಾಮ್ ಇರುತ್ತೆ ಮತ್ತು ಪರ್ಸನಾಲಿಟಿ ಟೆಸ್ಟ್ ಇರುತ್ತೆ, ಲಾಸ್ಟ್ನೇದಾಗಿ ಇಂಟರ್ವ್ಯೂ ಕೂಡ ಇರುತ್ತೆ. ಇಷ್ಟು ಇದು ಸೆಲೆಕ್ಷನ್ ಪ್ರೊಸೆಸ್ನ ಮಾಹಿತಿ. ಮತ್ತು ಇಂಪಾರ್ಟೆಂಟ್ಸ್ ಡೇಟ್ ನೋಡೋದಾದರೆ ಸ್ಟಾರ್ಟಿಂಗ್ ಡೇಟ್ ಟು ಅಪ್ಲೈ ಆನ್ಲೈನ್ ಅಂದರೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂತ ನೋಡೋದಾದರೆ July 1, 2025 ಸ್ಟಾರ್ಟ್ ಆಗಿದೆ. ಮತ್ತು ಲಾಸ್ಟ್ ಡೇಟ್ ಬಂದು ಅಪ್ಲೈ ಆನ್ಲೈನ್ ಆ್ಯಂಡ್ ಪೇಮೆಂಟ್ ಆಫ್ ಫೀಸ್ ಅಂದರೆ ಕ್ಲೋಸ್ ಯಾವಾಗ ಆಗುತ್ತೆ ಅಂತ ಅಪ್ಲಿಕೇಶನ್ ಹಾಕೋದು ಕ್ಲೋಸ್ ಯಾವಾಗ ಆಗುತ್ತೆ ಮತ್ತು ಪೇಮೆಂಟ್ ಮಾಡೋದು ಲಾಸ್ಟ್ ಡೇಟ್ ಯಾವಾಗಿರುತ್ತೆ ಅಂತ ನೋಡಿದ್ರೆ
ಜುಲೈ 21, 2020 ಅಂದರೆ 20ನೇ ಟೈಮ್ಗೆ ಕೊಟ್ಟಿರ್ತಾರೆ. ಯಾರು ಈ ಜಾಬ್ಗೆ ಅಪ್ಲೈ ಮಾಡಬೇಕಂತಿದ್ರೆ ನಮ್ಮ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇಟ್ಟಿರ್ತೀನಿ, ಅಲ್ಲಿ ಹೋಗೋ ಮುಖಾಂತರ ನೀವು ಅಪ್ಲೈ ಮಾಡ್ಬೋದು. ಇದೇ ಥರ ನಿಮಗೆ ಉದ್ಯೋಗ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಜನರ್ಸ್ಗಳು ಯಾರು ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದ ಬೆಲ್ ಐಕಾನ್ ಮೊಬೈಲ್ ನೋಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.